So students, ನಿನ್ನೆ ಕ್ಲಾಸಲ್ಲಿ we have started with the molecular basis of inheritance chapter. ನ್ಯೂಕ್ಲಿಕ್ ಆಸಿಡ್ಗೆ ಜೋಸೆಫ್ ಮೆಸ್ಚರ್ ನ್ಯೂಕ್ಲಿಯಸ್ ಇರೋದ್ರಿಂದ ಇದಕ್ಕೆ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿದ್ದಾನೆ. ಸೊ DNA and RNA are the two types of nucleic acid which are going to form a genetic material. So RNA is a genetic material in virus where all the organisms except few virus they have genetic material DNA. Even there are some DNA viruses also there. So now in the last class we have started with the structure of polynucleotide chain. Andre every DNA or RNA you take, they are made up of many nucleotides are joined together. When many nucleotides they are joined together, that is what we call it as polynucleotide chain ಅಂತ ಹೇಳ್ತೀವಿ. So when the many nucleotides are joined together, we call it the polynucleotide chain. So that means to say, if we want to study the structure of DNA or RNA, we need to know their building blocks, what we call it as nucleotides. If you take DNA or RNA, their chemical composition shows that basically they are made up of three components. What are those? Nitrogen bases, pentose sugar, and a phosphate. So nitrogen base, a pentose sugar, and phosphate, three components together, what they are going to form as what we call it as the building block of the DNA. So this now last class ಅಲ್ಲಿ we started studying the first component ಯಾವುದು ನೈಟ್ರೋಜನ್ ಬೇಸ್. ಸೊ ನ್ಯೂಕ್ಲಿಯೋಟೈಡ್ ಅಂದರೆ ಏನಿದೆ ಮೂರು ಕಾಂಪೊನೆಂಟ್ ಇಂದಾಗಿರ್ತದೆ, ಒಂದು ಪೆಂಟೋಸ್ ಶುಗರ್, ಒಂದು ನೈಟ್ರೋಜನ್ ಬೇಸ್ ಮತ್ತು ಒಂದು ಫಾಸ್ಫೇಟ್. ಸೊ ನಾವು ಫಸ್ಟು ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ನೈಟ್ರೋಜನ್ ಬೇಸಸ್. ಸೊ ನೈಟ್ರೋಜನ್ ಬೇಸಸ್ ಅಂದರೆ ಏನು ಸ್ಟೂಡೆಂಟ್ಸ್? ನೈಟ್ರೋಜನ್ ಹೊಂದಿರತಕ್ಕಂಥ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ಗೆ ಅಥವಾ ರಿಂಗ್ಡ್ ಸ್ಟ್ರಕ್ಚರ್ಸ್ಗೆ ನಾವು ನೈಟ್ರೋಜನ್ ಬೇಸಸ್ ಅಂತೀವಿ. ಬೇಸಿಕಲ್ಲಿ ಎರಡು ಥರದ ನೈಟ್ರೋಜನ್ ಬೇಸಸ್ ಅದಾವ. ಡಬಲ್ ರಿಂಗ್ಡ್ ಲಾರ್ಜ್ ಸ್ಟ್ರಕ್ಚರ್ಸ್ಗೆ ನಾವು ಪ್ಯೂರಿನ್ ಅಂತೀವಿ, ಸಿಂಗಲ್ ರಿಂಗ್ಡ್ ಸ್ಟ್ರಕ್ಚರ್ಸ್ಗೆ ನಾವು ಪಿರಾಮಿಡಿನ್ಸ್ ಅಂತೀವಿ. ಪ್ಯೂರಿನ್ಸಲ್ಲಿ ದೇರ್ ಆರ್ ಟೂ ಟೈಪ್ಸ್, ದಟ್ ಈಸ್ ಅಡೆನಿನ್ ಆ್ಯಂಡ್ ಗ್ವಾನಿನ್. ಮತ್ತು ಪಿರಾಮಿಡಿನ್ಸಲ್ಲಿ ದೇರ್ ಆರ್ ತ್ರೀ ಟೈಪ್ಸ್, ದಟ್ ಈಸ್ ಸೈಟೋಸಿನ್, ಥೈಮಿನ್, ಯುರಾಸಿಲ್. ಈ ಸ್ಟ್ರಕ್ಚರ್ಸ್ ಎಲ್ಲ ನಾವು ಓದ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್ ಆಲ್ರೆಡಿ. ನಾವು ಡಿ ಎನ್ ಎದಲ್ಲಿ ಅಡೆನಿನ್, ಗೋನಿನ್, ಸೈಟೋಸಿನ್ ಮತ್ತು ಥೈಮಿನ್ ಇರ್ತದೆ. ಮತ್ತು ಆರ್ ಎನ್ ಎ ಒಳಗಂದರೆ ಅಡೆನಿನ್, ಗೋನಿನ್, ಸೈಟೋಸಿನ್ ಇನ್ ಪ್ಲೇಸ್ ಆಫ್ ಥೈಮಿನ್, ಯುರಾಸಿಲ್ ಇರ್ತಾವೆ. ಸ್ಟ್ರಕ್ಚರಲ್ಲಿ ಥೈಮಿನ್ ಮತ್ತು ಯುರಾಸಿಲ್ ಎರಡು ಸೇಮ್ ಅದಾವ. ಆಲ್ಮೋಸ್ಟ್ ನಾವು 5-methyl ಯುರಾಸಿಲ್ ಈಸ್ ಕಾಲ್ಡ್ ಆಸ್ ಥೈಮಿನ್. ಈ ಯುರಾಸಿಲ್ ಮೇಲ್ಗಡೆ 5th ಕಾರ್ಬನಲ್ಲಿ ಮೀಥೈಲ್ ಗ್ರೂಪ್ ಆ್ಯಡ್ ಮಾಡಿದರೆ ಒಂದು ಥೈಮಿನ್ ಆಗ್ತದೆ. ಸೊ ಥೈಮಿನ್ ಡಿ ಎನ್ ಎ ಒಳಗಿರ್ತದೆ, ಯುರಾಸಿಲ್ ಆರ್ ಎನ್ ಎ ಒಳಗಿರುತ್ತೆ. ಸೊ ದೆನ್ ವಿ ಸ್ಟಾರ್ಟೆಡ್ ವಿತ್ ನೈಟ್ರೋಜನ್ ಬೇಸ್ ಈಸ್ ಲಿಂಕ್ಡ್ ಟು ಪೆಂಟೋ ಶುಗರ್. ನಮ್ಮ ಎರಡನೇ ಕಾಂಪೊನೆಂಟ್ ಏನದಲ್ಲ ಸ್ಟೂಡೆಂಟ್ಸ್, ಈ ಒಂದು ನ್ಯೂಕ್ಲಿಯೋಟೈಡ್ ಎದರಿಂದ ಆಗಿರ್ತದೆ ಅಂದರೆ ಮೂರು ಕಾಂಪೊನೆಂಟ್ಸ್ ಇದಾವೆ. ಏನು? ನೈಟ್ರೋಜನ್ ಬೇಸ್, ಪೆಂಟೋ ಶುಗರ್, ಫಾಸ್ಫೇಟ್ ಗ್ರೂಪ್. ಫಸ್ಟ್ ನಾವು ನೈಟ್ರೋಜನ್ ಬೇಸ್ ಬಗ್ಗೆ ಓದ್ಕೊಂಡಿದ್ದೀವಿ. ನಾವು ವಿ ಹ್ಯಾವ್ ಅ ಕ್ಲಿಯರ್ ಐಡ್ ಅಬೌಟ್ ನೈಟ್ರೋಜನ್ ಬೇಸಸ್. ನೈಟ್ರೋಜನ್ ಕಂಟೈನಿಂಗ್ ರಿಂಗ್ಡ್ ಸ್ಟ್ರಕ್ಚರ್ಸ್ ಎರಡು ಥರ ಅದಾವ, ಪ್ಯೂರಿನ್ಸ್ ಮತ್ತು ಪಿರಾಮಿಡಿನ್. ಪ್ಯೂರಿನ್ ಅಂದರೆ ಡಬಲ್ ರಿಂಗ್ಡ್ ಸ್ಟ್ರಕ್ಚರ್ ಅದಾವ, ಮತ್ತು ಪಿರಾಮಿಡಿನ್ ಅಂದರೆ ಸಿಂಗಲ್ ರಿಂಗ್ಡ್ ಸ್ಟ್ರಕ್ಚರ್ಸ್ ಅದಾವ ಸ್ಟೂಡೆಂಟ್ಸ್. ದೆನ್ ನೈಟ್ರೋಜನ್ ಬೇಸಸಲ್ಲಿ ಬೇಸಿಕಲಿ ಟೂ ಟೈಪ್ಸ್ ಆರ್ ದೇರ್, ದಟ್ ಈಸ್ ಪ್ಯೂರಿನ್ಸ್ ಆ್ಯಂಡ್ ಪಿರಾಮಿಡಿನ್ಸ್. ಪ್ಯೂರಿನ್ಸ್ ಅಂದರೆ ಅಡೆನಿನ್ ಆ್ಯಂಡ್ ಗ್ವಾನಿನ್, ಪಿರಾಮಿಡಿನ್ಸ್ ಅಂದರೆ ಸೈಟೋಸಿನ್, ಥೈಮಿನ್ ಮತ್ತು ಯುರಾಸಿಲ್. ಇವಾಗ ನ್ಯೂಕ್ಲಿಯೋಟೈಡಲ್ಲಿ ನೈಟ್ರೋಜನ್ ಬೇಸ್ ಈಸ್ ಬೈಂಡೆಡ್ ಟು ಪೆಂಟೋ ಶುಗರ್. ಫಸ್ಟ್ ನಾವು ಪೆಂಟೋ ಶುಗರ್ ಅಂದರೆ ಏನು ನೋಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಪೆಂಟೋ ಶುಗರ್ ಅಂದರೆ 5 ಕಾರ್ಬನ್ನಿಂದ ಆಗಿರ್ತಕ್ಕಂಥ ಶುಗರಿಗೆ ನಾವು ಪೆಂಟೋ ಶುಗರ್ ಅಂತೀವಿ. ಮತ್ತು ಮೇನ್ಲಿ ನೈಟ್ರೋಜನ್ ಬೇಸಸಲ್ಲಿ ಅಥವಾ ಈ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಇರ್ತಕ್ಕಂಥ ಪೆಂಟೋ ಶುಗರ್ಗೆ ನಾವು ರೈಬೋಸ್ ಪೆಂಟೋ ಶುಗರ್ ಅಂತೀವಿ. ಫಸ್ಟ್ ಆಫ್ ಆಲ್ 5 ಕಾರ್ಬನ್ ನಾವು ಶುಗರ್ನ ಬೇಸಿಕಲಿ ವಿ ವಿಲ್ ಕ್ಲಾಸಿಫೈಡ್ ಇಂಟು ಏನು ಮಾಡ್ತೀವಿ, 3 ಕಾರ್ಬನ್ ಕಂಟೆನ್ಗೆ ಟ್ರೈಸ್ಯಾಕರೈಡ್ಸ್ ಅಂತೀವಿ, ಆಮೇಲೆ ಟೆಟ್ರಾಸ್ಯಾಕರೈಡ್ಸ್, ಆಮೇಲೆ ಒಲಿಗೋಸ್ಯಾಕರೈಡ್ಸ್ ಅಂದರೆ ಮೆನಿ ಕಾರ್ಬನ್ಸ್ ವಿಲ್ ಬಿ ಪ್ರೆಸೆಂಟ್. 4 ಕಾರ್ಬನ್ ಇದ್ದರೆ ನಾವು ಟೆಟ್ರಾಸ್ಯಾಕರೈಡ್ಸ್ ಅಂತೀವಿ, 5 ಕಾರ್ಬನ್ ಇದ್ದರೆ ಪೆಂಟಾಸ್ಯಾಕರೈಡ್ ಅಂತೀವಿ. ಮತ್ತು ಹೆಕ್ಸೋಸಸ್ ಅಂದರೆ ಪೆಂಟೋಸಸ್, ಎಕ್ಸೋಸಸ್, what we call as the triose, tetrose, pentose, exose,
ಈ ಥರ ಹೆಪ್ಟಲೋಸ್ 7 ಕಾರ್ಬನ್ವರೆಗೂ ಶುಗರ್ಸ್ ಬರ್ತಾವೆ ಸ್ಟೂಡೆಂಟ್ಸ್. ಯಾವ ಶುಗರಲ್ಲಿ 5 ಕಾರ್ಬನ್ ಇರ್ತದೆ ಅವಕ್ಕೆ ನಾವು ರೈಬೋಸ್ ಪೆಂಟೋ ಶುಗರ್ ಅಂತೀವಿ. ಯಾವ 1 ಕಾರ್ಬನ್, 2nd ಕಾರ್ಬನ್, 3rd ಕಾರ್ಬನ್, 4th ಕಾರ್ಬನ್, 5th ಕಾರ್ಬನ್, ಈ 5th ಕಾರ್ಬನ್ 5 ಕಾರ್ಬನ್ ಇರ್ತಕ್ಕಂಥ ಶುಗರ್ಸ್ಗೆ ನಾವು ಪೆಂಟೋ ಶುಗರ್ ಅಂತೀವಿ. ಮತ್ತು ಇದಕ್ಕೆ ನಾವು ರೈಬೋಸ್ ಶುಗರ್ ಅಂತೀವಿ. ರೈಬೋಸ್ ಪೆಂಟೋ ಶುಗರ್ಗೆ ನಾವೇನಂತೀವಿ? ರೈಬೋಸ್ ಅಂತೀವಿ. ಮತ್ತು ಡಿ ಎನ್ ಎ ಮತ್ತು ಆರ್ ಎನ್ ಎದಲ್ಲಿ ಏನು ವ್ಯತ್ಯಾಸ ಅಂದರೆ, ಈ 2nd ಕಾರ್ಬನ್ನಲ್ಲಿ ಹೈಡ್ರಾಕ್ಸಿಲ್ OH ಗ್ರೂಪ್ ಇತ್ತಂದರೆ ನಾವು ರೈಬೋಸ್ ಶುಗರ್ ಅಂತೀವಿ. ಡಿ ಎನ್ ಎ ಒಳಗೆ ಈ 2nd ಕಾರ್ಬನ್ನಲ್ಲಿ ಇನ್ಸ್ಟೆಡ್ ಆಫ್ OH ಆಕ್ಸಿಜನ್ ತೆಗೆದುಬಿಟ್ಟು ಬರೀ H ಮಾತ್ರ ಇರ್ತದೆ. ಸೊ ಆಕ್ಸಿಜನ್ ತೆಗೆದಿರೋದ್ರಿಂದ ವಿ ಕಾಲ್ ಡಿಆಕ್ಸಿ. ಸೊ ಅದಕ್ಕೆ ನಾವು ಡಿ ಎನ್ ಎಗೆ ಏನಂತೀವಿ? ಡಿ ಎನ್ ಎ ಒಳಗೆ ಒಂದು ಅದರದ್ದು ಶುಗರ್ದು ಕಾರ್ಬನ್ ಈ 2nd ಕಾರ್ಬನ್ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತಲ್ಲ, ಆಕ್ಸಿಜನ್ ಪಾರ್ಟ್ ರಿಮೂವ್ ಆಗಿರುತ್ತೆ. ಸೊ ದಟ್ಸ್ ದ ರೀಸನ್ ವಾಟ್ ವಿ ಕಾಲ್ ಇಟ್ ಆಸ್ ಡಿಆಕ್ಸಿ ರೈಬೋಸ್ ಶುಗರ್. ವಾಟ್ ವಿ ಕಾಲ್ ಇಟ್ ಆಸ್ ಸ್ಟೂಡೆಂಟ್ಸ್? ಡಿಆಕ್ಸಿ ರೈಬೋಸ್ ಶುಗರ್ ಅಂತ ಹೇಳ್ತೀವಿ. ಸೊ ನೈಟ್ರೋಜನ್ ಬೇಸಸ್ ಮತ್ತು ನೈಟ್ರೋಜನ್ ಬೇಸಸ್ ಅಂದರೆ ವಾಟ್ ಆರ್ ನೈಟ್ರೋಜನ್ ಬೇಸಸ್ ಆರ್ ದೇರ್ ಸ್ಟೂಡೆಂಟ್ಸ್? ಅಡನಿನ್, ಗೋನಿನ್, ಸೈಟೋಸಿನ್, ಥೈಮಿನ್, ಯುರಾಸಿಲ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ನೈಟ್ರೋಜನ್ ಬೇಸಸ್. ಇಲ್ಲಿ ನೈಟ್ರೋಜನ್ ಬೇಸ್ ಕಂಬೈನ್ಸ್ ವಿತ್ ದ ಶುಗರ್. ಓಕೆ, ಸೊ ಇನ್ ಆರ್ಡರ್ ಟು ಫಾರ್ಮ್ ನ್ಯೂಕ್ಲಿಯೋಟೈಡ್ ಫಾರ್ಮ್ ಆಗೋದಕ್ಕಿಂತ ಮುಂಚೆ ಏನಾಗ್ತದೆ? ನೈಟ್ರೋಜನ್ ಬೇಸ್ ಕಂಬೈನ್ ವಿತ್ ಎ ಪೆಂಟೋ ಶುಗರ್ ಆ್ಯಂಡ್ ಫಾರ್ಮ್ ಎ ಸ್ಟ್ರಕ್ಚರ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಸೈಡ್ ಅಂತೀವಿ. ಫಸ್ಟ್ ನೈಟ್ರೋಜನ್ ಬೇಸ್ ಒಂದು ಪೆಂಟೋ ಶುಗರ್ ಅಂದರೆ 5 ಕಾರ್ಬನ್ ಇರತಕ್ಕಂಥ ಡಿಆಕ್ಸಿ ರೈಬೋಸ್ ಅಥವಾ ರೈಬೋಸ್ ಶುಗರ್ಗೆ ಯಾವ ಬಾಂಡಿಂದ ಲಿಂಕ್ ಆಗ್ತದಂದರೆ ಇದು ಗ್ಲೈಕೋಸೈಡಿಕ್ ಬಾಂಡ್ ಅದ, ಅಂದರೆ ಕಾರ್ಬೋಹೈಡ್ರೇಟ್ಸ್ ಮಧ್ಯೆ ಆಗ್ತಕ್ಕಂಥ ಬಾಂಡ್ ಇದು. ಸೊ ದ ಬಾಂಡ್ ರೆಸ್ಪಾನ್ಸಿಬಲ್ ಫಾರ್ ದ ಲಿಂಕಿಂಗ್ ಆಫ್ ದ ನೈಟ್ರೋಜನ್ ಟು ದಿ ಫಸ್ಟ್ ಕಾರ್ಬನ್, ಅಂದರೆ ಕೀಪ್ ಇನ್ ಮೈಂಡ್ ಸ್ಟೂಡೆಂಟ್ಸ್, ನೈಟ್ರೋಜನ್ ಬೇಸ್ದು ಸೆವೆಂತ್ ನೈಟ್ರೋಜನ್ combines with the first carbon of the pento sugar. At least keep in mind nitrogen base are going to attach to the first carbon of the pento sugar. The bond which is present between the nitrogen base and the pento sugar is called as N-glycosidic bond. So the bond which is present between nitrogen base and the pento sugar is called as N-glycosidic bond. So this is the first structure what we got, the basic carbon structure of a ನ್ಯೂಕ್ಲಿಯೇಟೆಡ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಯಾವಾಗ ಒಂದು ನೈಟ್ರೋಜನ್ ಬೇಸ್ ಮತ್ತು ಪೆಂಟೋ ಶುಗರ್ ಕಂಬೈನ್ ಆಯ್ತಂದರೆ ನಾವು ಅದಕ್ಕೆ ಏನಂತೀವಿ? ನ್ಯೂಕ್ಲಿಯೋಸೈಡ್ ಅಂತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಒಂದು ನೈಟ್ರೋಜನ್ ಬೇಸ್ ಮತ್ತು ಪೆಂಟೋ ಶುಗರ್ ಎರಡೂ ಒಂದಕ್ಕೊಂದು ಬೈಂಡ್ ಆಗ್ತವೆ. ಫಸ್ಟ್ ಕಾರ್ಬನ್ ಆಫ್ ದ ಪೆಂಟೋ ಶುಗರ್ಗೆ ನೈಟ್ರೋಜನ್ ಬೇಸ್ ಬೈಂಡ್ ಆಗ್ತದೆ. ಈ ಸ್ಟ್ರಕ್ಚರ್ಗೆ ವಿ ಕಾಲ್ ಇಟ್ ಆಸ್ ವಾಟ್? ನ್ಯೂಕ್ಲಿಯೋಸೈಡ್. ನಾವ್ ಸೊ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂಕ್ಲಿಯೋಸೈಡ್ಸ್ ವಿ ಹ್ಯಾವ್ ಇಯರ್ ಸ್ಟೂಡೆಂಟ್ಸ್? ನೋಡ್ರಿ, ಸ್ಟ್ರಕ್ಚರ್ ಆಫ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಒಳಗೆ ಫಸ್ಟ್ ನಾವು ನ್ಯೂಕ್ಲಿಯೋಸೈಡ್ಸ್ನ ನೋಡ್ತೀವಿ. ನ್ಯೂಕ್ಲಿಯೋಸೈಡ್ ಅಂದರೆ ಯಾವಾಗ ಒಂದು ಅಡಿನಿನ್ ನೈಟ್ರೋಜನ್ ಬೇಸ್ ಬಂದು ಫಸ್ಟ್ ಕಾರ್ಬನ್ ಆಫ್ ದ ಪೆಂಟೋ ಶುಗರ್ ಬೈಂಡ್ ಆಯ್ತಂದ್ರೆ ಅಡಿನೋಸಿನ್ ಅಂತೀವಿ. ಗೋನಿನ್ ಬಂದು ಬೈಂಡ್ ಆಯ್ತಂದ್ರೆ ಗೋನೋಸಿನ್ ಅಂತೀವಿ. ಸೈಟಿಡಿನ್ ಅಂತೀವಿ ನಾವಿಲ್ಲಿ. ಓಕೆ, ಸೈಟಿಡಿನ್ ಅಂದರೆ ಆರ್ ಎನ್ ಎ ಒಳಗೆ. ವರಾಸ್ ಇನ್ ಡಿ ಎನ್ ಎ ಡಿಆಕ್ಸಿ ಅಡಿನೋಸಿನ್ ಅಂತೀವಿ. ಅದಕ್ಕೆ ಡಿಆಕ್ಸಿ ಅಡಿನೋಸಿನ್ ಅಂತೀವಂದರೆ ಇಲ್ಲಿ ಪೆಂಟೋ ಶುಗರ್ದು ನಾನು ಹೇಳ್ದಂಗೆ ಡಿ ಎನ್ ಎಗೂ ಆರ್ ಎನ್ ಎಗೂ ರೈಬೋಸ್ ಶುಗರ್ ಮಾತ್ರ ಡಿಫ್ರೆನ್ಸ್. ಇಲ್ಲಿ ಏನು ಡಿಫ್ರೆನ್ಸ್ ಅದ ರೈಬೋಸ್ ಶುಗರ್ ಒಳಗಂದ್ರೆ, ಆರ್ ಎನ್ ಎ ಒಳಗೆ ನಾರ್ಮಲ್ ರೈಬೋಸ್ ಅಂದರೆ 2nd ಕಾರ್ಬನ್ಗೆ ಹೈಡ್ರಾಕ್ಸಿಲ್ ಗ್ರೂಪ್ ಇರ್ತದೆ. ಬಟ್ ಡಿ ಎನ್ ಎ ಒಳಗೆ 2nd ಕಾರ್ಬನ್ಗೆ ಇನ್ಸ್ಟೆಡ್ ಆಫ್ ಹೈಡ್ರಾಕ್ಸಿಲ್ ಇಲ್ಲಿ H ಇರ್ತದೆ ಸ್ಟೂಡೆಂಟ್ಸ್. O ಈಸ್ ರಿಮೂವ್ಡ್. ಆಕ್ಸಿಜನ್ ರಿಮೂವ್ ಆಗಿ ಬರೀ H ಮಾತ್ರ ಇರ್ತದೆ. ದಟ್ ಈಸ್ ದ ಕಾಂಪೋನೆಂಟ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಡಿಆಕ್ಸಿ. ಡಿಆಕ್ಸಿ ಅಂದರೆ ಆಕ್ಸಿಜನ್ ರಿಮೂವ್ ಆಗಿರೋದು. ಸೊ ಫಸ್ಟ್ ನ್ಯೂಕ್ಲಿಯೋಸೈಡ್ ಅಂದರೆ ಏನು ತಿಳ್ಕೊಳ್ರಿ ಸ್ಟೂಡೆಂಟ್ಸ್? ಒಂದು ನ್ಯೂಕ್ಲಿಯೋಸೈಡ್ ಅಂದರೆ ಡಿ ಎನ್ ಎ ಫಾರ್ಮ್ ಆಗಬೇಕಂದ್ರೆ ಏನು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಬೇಕು, ಏನು ನ್ಯೂಕ್ಲಿಯೋಟೈಡ್ಸ್ ಬೇಕು. ಈ ನ್ಯೂಕ್ಲಿಯೋಟೈಡ್ಸ್ ಫಾರ್ಮ್ ಆಗಬೇಕಂದ್ರೆ ಫಸ್ಟ್ ನ್ಯೂಕ್ಲಿಯೋಸೈಡ್ ಫಾರ್ಮ್ ಆಗಬೇಕು. ನ್ಯೂಕ್ಲಿಯೋಸೈಡ್ ಹೆಂಗೆ ಫಾರ್ಮ್ ಆಗ್ತದೆ? ನೈಟ್ರೋಜನ್ ಬೇಸಸ್ ನಾವೇನು ಓದೀವಿ, ಪ್ಯೂರೆನ್ಸ್ ಆ್ಯಂಡ್ ಪಿರಾಮಿಡಿನ್ಸ್, ಅಡೆನಿನ್, ಗೋನಿನ್, ಸೈಟೋಸಿನ್, ಥೈಮಿನ್. ಆ ನೈಟ್ರೋಜನ್ ಬೇಸಸ್ ಬಂದು ಇಲ್ಲಿ ಫಸ್ಟ್ ಕಾರ್ಬನ್ ಆಫ್ ದ ಪೆಂಟೋ ಶುಗರ್ಗೆ ಬೈಂಡ್ ಆಯ್ತಂದರೆ
then we call it as nucleoside. The bond responsible for the binding of nitrogen base to the pentose sugar is called N-glycosidic bond. ಇವಾಗ ಏನಾಗುತ್ತೆ, ಇಲ್ಲಿ ಎನ್ ಗ್ಲೈಕೋಸೈಡಿಕ್ ಬಾಂಡ್ ಫಾರ್ಮ್ ಆಗಿ ಈ ಪ್ಯೂರಿನ್ಸ್ ಅಥವಾ ಪಿರಾಮಿಡಿನ್ಸ್ ಅಂದರೆ ನೈಟ್ರೋಜನ್ ಬೇಸಸ್ ಬಂದು ಪೆಂಟೋ ಶುಗರ್ಗೆ ಬೈಂಡ್ ಆದರೆ ಒಂದೊಂದು ನೈಟ್ರೋಜನ್ ಬೇಸು ಒಂದು ಪೆಂಟೋ ಶುಗರ್ಗೆ ಬೈಂಡ್ ಆಗ್ತವೆ. ಪ್ರತಿಯೊಂದಕ್ಕೂ ವಿ ಕಾಲ್ ವಿತ್ ಅ ಡಿಫ್ರೆಂಟ್ ನೇಮ್. ಸೊ ಇಲ್ಲಿ ಫಸ್ಟ್ ಅಡೆನಿನ್, ಇಫ್ ಇಟ್ ಕಮ್ಸ್ ಆ್ಯಂಡ್ ಬೈಂಡ್ಸ್ ಟು ಪೆಂಟೋ ಶುಗರ್ ಇನ್ ದ DNA, ಶುಗರ್ ವಿಲ್ ಬಿ ಡಿಆಕ್ಸಿ ರೈಬೋಸ್, ಸೊ ವಿ ಕಾಲ್ ಇಟ್ ಆಸ್ ಡಿಆಕ್ಸಿ ಅಡಿನೋಸಿನ್. RNAದೊಳಗೆ ಈ ನ್ಯೂಕ್ಲಿಯೋಸೈಡ್ಗೆ ಕಾಮನ್ ಆಗಿ ಅಡಿನೋಸಿನ್ ಅಂತೀವಿ. ಮತ್ತು ಗೋನಿನ್ ಇಫ್ ಇಟ್ ಇಸ್ ಬೈಂಡ್ಸ್ ಡಿಆಕ್ಸಿಗೋನಸಿನ್. ಸೈಟಿಡಿನ್ ಇಫ್ ಇಟ್ ಇಸ್ ಬೈಂಡ್ಸ್ ದೆನ್ ವಿ ಕಾಲ್ ಇಟ್ ಆಸ್ ಡಿಆಕ್ಸಿಸೈಟಿಡಿನ್ ಅಂತೀವಿ. RNA ಅಲ್ಲಿ ಯುರಾಸಿಲ್ ಇರ್ತದೆ, ಥೈಮಿನ್ ಇರೋದಿಲ್ಲ, ದೆನ್ ವಿ ಕಾಲ್ ಇಟ್ ಆಸ್ ಯೂರಿಡಿನ್. ವೆರಾಸ್ DNA ಅಲ್ಲಿ ಡಿಆಕ್ಸಿಥೈಮಿಡಿನ್ ಅಂತೀವಿ. ಸೊ ನಮಗೆ ಇಲ್ಲಿ ಏನು ಬಂತು ಸ್ಟೂಡೆಂಟ್ಸ್, ನ್ಯೂಕ್ಲಿಯೋಸೈಡ್ಸ್ ಬಂದು. ಕೀಪ್ ಇನ್ ಮೈಂಡ್, ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ನ್ಯೂಕ್ಲಿಯೋಟೈಡ್. ಇಲ್ಲಿ ನ್ಯೂಕ್ಲಿಯೋಸೈಡ್ ಬಂತು. ನಾವು ನ್ಯೂಕ್ಲಿಯೋಸೈಡ್ ಬೈಂಡ್ಸ್ ವಿತ್ ದ ಫಾಸ್ಫೇಟ್ ಗ್ರೂಪ್ ಆ್ಯಂಡ್ ಫಾರ್ಮ್ ಎ ನ್ಯೂಕ್ಲಿಯೋಟೈಡ್. ಸೊ ಇವಾಗ ನಮಗೆ ನ್ಯೂಕ್ಲಿಯೋಸೈಡ್ ಬಂತು. ನವ್ ವಿ ವಿಲ್ ಸಿ ಹೌ ಅ ನ್ಯೂಕ್ಲಿಯೋಟೈಡ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಒಂದು ಪೆಂಟೋ ಶುಗರ್ಗೆ ಫಸ್ಟ್ ಕಾರ್ಬನಲ್ಲಿ ನೈಟ್ರೋಜನ್ ಬೇಸ್ ಬೈಂಡ್ ಆಗ್ತದೆ. ಪೆಂಟೋ ಶುಗರ್ ಪ್ಲಸ್ ನೈಟ್ರೋಜನ್ ಬೇಸ್ಗೆ ನಾವೇನಂತೀವಿ, ನ್ಯೂಕ್ಲಿಯೋಸೈಡ್ ಅಂತೀವಿ. ಅದೇ ಪೆಂಟೋ ಶುಗರ್ದು ಫಿಫ್ತ್ ಕಾರ್ಬನ್ಗೆ ಫಾಸ್ಫೇಟ್ ಬೈಂಡ್ ಆಗ್ತದೆ. ಯಾವಾಗ ಫಿಫ್ತ್ ಕಾರ್ಬನ್ಗೆ ಫಾಸ್ಫೇಟ್ ಬೈಂಡ್ ಆಗ್ತದೆ, ದೆನ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯೋಟೈಡ್ ಅಂತೀವಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ನ್ಯೂಕ್ಲಿಯೋಟೈಡ್ ಅಂದರೆ ಎದರಿಂದ ಫಾರ್ಮ್ ಆಗಿರ್ತದೆ, ನೈಟ್ರೋಜನ್ ಬೇಸ್, ಅಡೆನಿನ್, ಗೋನಿನ್, ಸೈಟೋಸಿನ್, ಥೈಮಿನ್, ಯುರಾಸಿಲ್ ಯಾವುದೂ ಇರ್ಬೋದು. ದೆನ್ ಅದಾದ ನಂತರ ಶುಗರ್, ದಟ್ ಈಸ್ RNA ಒಳಗೆ ರೈಬೋಸ್ ಶುಗರ್, DNA ಒಳಗೆ ಡಿಆಕ್ಸಿ ರೈಬೋಸ್ ಶುಗರ್ ಅದ. ಮತ್ತು ಥರ್ಡ್ ಕಾಂಪೋನೆಂಟ್ ವೇರ್ ಇಟ್ ಇಸ್ ಗೋಯಿಂಗ್ ಟು ಬೈಂಡ್ ಇಸ್ ಫಾಸ್ಫೇಟ್ ಗ್ರೂಪ್. ಸೊ ನೈಟ್ರೋಜನ್ ಬೇಸ್, ಪೆಂಟೋ ಶುಗರ್ ಆ್ಯಂಡ್ ಫಾಸ್ಫೇಟ್ ಗ್ರೂಪ್, ದೀಸ್ ತ್ರೀ ಕಾಂಪೋನೆಂಟ್ಸ್ ವಿಲ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಅ ನ್ಯೂಕ್ಲಿಯೋಟೈಡ್. ಇವಾಗ ನಮಗೆ ಬೇಸಿಕ್ ಯೂನಿಟ್ ಆಫ್ ದ DNA ನ್ಯೂಕ್ಲಿಯೋಟೈಡ್ ಸಿಕ್ತು. ಮೆನಿ ನ್ಯೂಕ್ಲಿಯೋಟೈಡ್ ಒಂದಕ್ಕೊಂದು ಬೈಂಡ್ ಆಗಿಬಿಟ್ಟು ದೇ ವಿಲ್ ಫಾರ್ಮ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್. ಸೊ ಸ್ಟೂಡೆಂಟ್ಸ್, ನಾವೇನು ಓದ್ತಾ ಇದ್ದೀವಿ ಅಂದರೆ, ವಿ ಆರ್ ಸ್ಟಡಿಂಗ್ ಅಬೌಟ್ ಸ್ಟ್ರಕ್ಚರ್ ಆಫ್ DNA. ಸೊ DNA ಈಸ್ ಮೇಡ್ ಅಪ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್. ಸೊ ಈ ಪ್ರತಿಯೊಂದು DNA ಯಲ್ಲೂ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಏನು ಕಾಂಪೋನೆಂಟ್ ಅಂತಾಗಿರ್ತಾವೆ, ನೈಟ್ರೋಜನ್ ಬೇಸ್, ಪೆಂಟೋ ಶುಗರ್, ಫಾಸ್ಫೇಟ್ ಗ್ರೂಪ್. ಸೊ ಅದಕ್ಕೋಸ್ಕರ ಫಸ್ಟ್ ವಿ ಸ್ಟಡಿಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನೈಟ್ರೋಜನ್ ಬೇಸಸ್ ಆರ್ ದೇರ್. ಮತ್ತು ನಾನು ವಿ ಸ್ಟಡಿಡ್ ಅಬೌಟ್ ಎ ಪೆಂಟೋ ಶುಗರ್. RNAದಾಗ ನಾವು ರೈಬೋಸ್ ಅಂತೀವಿ, DNA ಒಳಗೆ ಡಿಆಕ್ಸಿ ರೈಬೋಸ್ ಅಂತೀವಿ. ಮತ್ತು ಫಾಸ್ಫೇಟ್ ಗ್ರೂಪೇಬಲ್ಲೇ ಅಂದರೆ ಜಸ್ಟ್ ಎಡಿಷನ್ ಆಫ್ ಫಾಸ್ಫೇಟ್ ಇರ್ತದೆ. ಇಲ್ಲಿ ಫಸ್ಟು ಒಂದು ಪೆಂಟೋ ಶುಗರ್ ಅದು ಫಸ್ಟ್ ಕಾರ್ಬನ್ಗೆ ನೈಟ್ರೋಜನ್ ಬೇಸ್ ಬೈಂಡ್ ಆಗ್ತವೆ. ನೈಟ್ರೋಜನ್ ಬೇಸ್ ಅಂದರೆ ಅಡೆನಿನ್ ಇರ್ಬೋದು, ಗೋನಿನ್ ಇರ್ಬೋದು, ಸೈಟೋಸಿನ್ ಇರ್ಬೋದು. ಯಾವಾಗ ಬರೀ ನೈಟ್ರೋಜನ್ ಬೇಸ್ ಆಗಿರ್ತವೆ ನಾವು ಅವಾಗ ಏನಂತ ಕರಿತೀವಿ, ನ್ಯೂಕ್ಲಿಯೋಸೈಡ್ಸ್ ಅಂತೀವಿ. ಸೊ ಒಂದು ಪೆಂಟೋ ಶುಗರ್ಗೆ ಬರೀ ನೈಟ್ರೋಜನ್ ಬೇಸ್ ಮಾತ್ರ ಬೈಂಡ್ ಆಗಿದ್ದರೆ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯೋಸೈಡ್ಸ್. ವಿ ಕಾಲ್ ಡಿಆಕ್ಸಿ ಅಡಿನೋಸಿನ್, ಡಿಆಕ್ಸಿಗೋನಿನ್, ಡಿಆಕ್ಸಿಸೈಟಿಡಿನ್, ಡಿಆಕ್ಸಿಥೈಮಿಡಿನ್ ಅಂತ ಹೇಳ್ತೀವಿ. ಅದೇ ಥರ ಯಾವಾಗ ನೈಟ್ರೋಜನ್ ಬೇಸ್ ಮತ್ತು ಪೆಂಟೋ ಶುಗರ್ ಎರಡೂ ಬೈಂಡ್ ಆಯಿತು, ಅದಕ್ಕೆ ಫಾಸ್ಫೇಟ್ ಗ್ರೂಪ್ ಕಂಬೈನ್ ಆಯಿತು ಅಂದರೆ ಆವಾಗ ಒಂದು ನ್ಯೂಕ್ಲಿಯೋಟೈಡ್ ಆಗ್ತದೆ ಸ್ಟೂಡೆಂಟ್ಸ್. ಸೊ ಒಂದು ನ್ಯೂಕ್ಲಿಯೋಟೈಡ್ ಅಂದರೆ ನ್ಯೂಕ್ಲಿಯೋಸೈಡ್ಗೆ ಸೈಡಲ್ಲಿ ಫಾಸ್ಫೇಟ್ ಗ್ರೂಪ್ ಬೈಂಡ್ ಆಗಬೇಕು. ಸೊ ಪೆಂಟೋ ಶುಗರ್ಗೆ ನೈಟ್ರೋಜನ್ ಬೇಸ್ ಕೂಡ ಇರ್ತದೆ, ಅದರ್ ಸೈಡ್ ಫಾಸ್ಫೇಟ್ ಗ್ರೂಪ್ ಕೂಡ ಇರ್ತದೆ. ಈ ಮೂರೂ ಕಂಬೈನ್ ಆದಾಗ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಈಸ್ ನ್ಯೂಕ್ಲಿಯೋಟೈಡ್ಸ್ ಬರ್ತವೆ ಸ್ಟೂಡೆಂಟ್ಸ್. ಇವಾಗ ಮೆನಿ ಆಫ್ ದೀಸ್ ನ್ಯೂಕ್ಲಿಯೋಟೈಡ್ಸ್ ದೇ ವಿಲ್ ಕಂಬೈನ್ ಟು ಒನ್ ಅನದರ್. ಆವಾಗ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಫಾರ್ಮ್ ಆಗ್ತದೆ. ಓಕೆ, ಸೊ ಕೀಪ್ ಇನ್ ಮೈಂಡ್ ಇಲ್ಲಿ. ಸೊ ಫಸ್ಟ್ ನೈಟ್ರೋಜನ್ ಬೇಸ್ ಬೈಂಡ್ಸ್ ಟು ಪೆಂಟೋ ಶುಗರ್ ವಿತ್ ದ ಹೆಲ್ಪ್ ಆಫ್ ಗ್ಲೈಕೋಸೈಡಿಕ್ ಬಾಂಡ್. ದೆನ್ ಫಾಸ್ಫೇಟ್ ಬೈಂಡ್ಸ್ ಟು ದ ಫಿಫ್ತ್ ಕಾರ್ಬನ್ ಬೈ ಫಾಸ್ಫೇಟ್ ಬಾಂಡ್. ಇವಾಗ ಒಂದು ನ್ಯೂಕ್ಲಿಯೋಟೈಡ್ ಸಿಕ್ಕಿತು. ದಿಸ್ ಈಸ್ ವಾಟ್ ವಿ ಕಾಲ್ ದ ಬೇಸಿಕ್ ಯೂನಿಟ್. ಈ ಬಿಲ್ಡಿಂಗ್ ಬ್ಲಾಕ್ ಅದ. ಈ ಮೆನಿ ನ್ಯೂಕ್ಲಿಯೋಟೈಡ್ಸ್ ಒಂದಕ್ಕೊಂದು ಕಂಬೈನ್ ಆಗಿಬಿಟ್ಟು ದೇ ಆರ್ ಗೋಯಿಂಗ್ ಟು ಫಾರ್ಮ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್. ಸೊ ಇಲ್ಲಿ ಫಸ್ಟ್ ಕಾರ್ಬನ್, ದಿಸ್ ಇಸ್ ಫಸ್ಟ್ ಕಾರ್ಬನ್.
ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಫಿಫ್ತ್ ಕಾರ್ಬನ್. ಫಸ್ಟ್ ಕಾರ್ಬನ್ಗೆ ನೈಟ್ರೋಜನ್ ಬೇಸ್ ಬೈಂಡ್ ಆಗ್ತದೆ, ಫಿಫ್ತ್ ಕಾರ್ಬನ್ಗೆ ಫಾಸ್ಫೇಟ್ ಗ್ರೂಪ್ ಬೈಂಡ್ ಆಗ್ತದೆ. ದಟ್ ಈಸ್ ಗೋಯಿಂಗ್ ಟು ಫಾರ್ಮ್ ನ್ಯೂಕ್ಲಿಯೋಟೈಡ್. ಇವಾಗ ಬಾಂಡಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ಗೆ ಅಟ್ಯಾಚ್ ಆಗಬೇಕಂದ್ರೆ ಈ ಆಲ್ವೇಸ್ ಈ 3' ಹೈಡ್ರಾಕ್ಸಿಲ್ ಎಂಡ್ ಆಫ್ ದ ನ್ಯೂಕ್ಲಿಯೋಟೈಡ್ಗೇನೆ ಇನ್ನೊಂದು ನ್ಯೂಕ್ಲಿಯೋಟೈಡ್ ಬಂದು ಅಟ್ಯಾಚ್ ಹಾಕೋತ ಹೋಗ್ತದೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೋಡ್ರಿ, ದಿಸ್ ಈಸ್ ಒನ್ ನ್ಯೂಕ್ಲಿಯೋಟೈಡ್. ಓಕೆ, ದಿಸ್ ಈಸ್ ಒನ್ ನ್ಯೂಕ್ಲಿಯೋಟೈಡ್. ಟು ದಿಸ್ ನ್ಯೂಕ್ಲಿಯೋಟೈಡ್ ದ ಅನದರ್ ಒನ್ ನ್ಯೂಕ್ಲಿಯೋಟೈಡ್ದು ಫಾಸ್ಫೇಟ್ ಗ್ರೂಪ್, ಅನದರ್ ಒನ್ ನ್ಯೂಕ್ಲಿಯೋಟೈಡ್ದು ಫಾಸ್ಫೇಟ್ ಗ್ರೂಪ್ ಏನಿದೆ ಥರ್ಡ್ ಕಾರ್ಬನ್ನಲ್ಲಿನೇ ಬೈಂಡ್ ಆಗ್ಲಿಕ್ಕತ್ತದ. ಸೊ ಇದು ಫಿಫ್ತ್ ಕಾರ್ಬನ್ ಅದ, ಇದು ಫಿಫ್ತ್ ಕಾರ್ಬನ್ ಅದ. ಇಲ್ಲೇನದ ಫಸ್ಟ್ ಕಾರ್ಬನ್ ವಿತ್ ದ ನೈಟ್ರೋಜನ್ ಬೇಸ್, ಸೆಕೆಂಡ್ ಕಾರ್ಬನ್ ವಿತ್ ದ ನೈಟ್ರೋಜನ್ ಬೇಸ್, ಥರ್ಡ್ ಕಾರ್ಬನ್ ವಿತ್ ದ ನೈಟ್ರೋಜನ್ ಬೇಸ್. ದಿಸ್ ಇಸ್ ಫೋರ್ತ್ ಕಾರ್ಬನ್ ಆಫ್ ದ ನೈಟ್ರೋಜನ್ ಬೇಸ್. ಇಲ್ಲಿ ಈ ಸೈಡ್ ಎಂಡ್ಗೆ ಪೊಲಾರಿಟಿ ಭಾಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಚೈನ್ದು ಇದೊಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅದಂದರೆ ಇದಕ್ಕೆ ಎರಡು ಎಂಡ್ ಇರ್ತಾವೆ. ಒಂದು ಎಂಡ್ಗೆ 5' ಎಂಡ್ ಅಂತ ಹೇಳ್ತೀವಿ, 5'. ಇನ್ನೊಂದು ಎಂಡ್ಗೆ 3' ಅಂತ ಯಾಕಂತೀವಂದರೆ ಈ ಥರ್ಡ್ 3' ಹೈಡ್ರಾಕ್ಸಿಲ್ ಗ್ರೂಪ್ ಈಸ್ ರೆಡಿ ಟು ಬೈಂಡ್ ಟು ದ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್. ಇಲ್ಲಿ ನೋಡ್ರಿ, ದಿಸ್ ಈಸ್ ಒನ್ ನ್ಯೂಕ್ಲಿಯೋಟೈಡ್, ದಿಸ್ ಈಸ್ ಸೆಕೆಂಡ್ ನ್ಯೂಕ್ಲಿಯೋಟೈಡ್. ಸೆಕೆಂಡ್ ನ್ಯೂಕ್ಲಿಯೋಟೈಡ್ದು ಫಾಸ್ಫೇಟ್ ಈಸ್ ಗೋಯಿಂಗ್ ಟು ಅಟ್ಯಾಚ್ ಟು ದ ಥರ್ಡ್ ನ್ಯೂಕ್ಲಿಯೋಟೈಡ್ದು ಹೈಡ್ರಾಕ್ಸಿಲ್ ಗ್ರೂಪ್ಗೆ ಅಟ್ಯಾಚ್ ಆಗ್ಲಿಕ್ಕತ್ತದ. ಸೊ ಅದೇ ಥರ ಹಿಯರ್ ಇದು ಅಟ್ಯಾಚ್ ಆದಮೇಲೆ 3' ಹೈಡ್ರಾಕ್ಸಿಲ್ ಎಂಡ್ ಫ್ರೀ ಇರ್ತದೆ. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಬಂದು 3' ಹೈಡ್ರಾಕ್ಸಿಲ್ ಎಂಡಿಗೆ ಬೈಂಡ್ ಆಗ್ತದೆ. ಇದು ಮತ್ತೆ ನೆಕ್ಸ್ಟ್ ಏನಿದೆ, ದಿಸ್ ಇಸ್ ಒನ್ ಮೋರ್ ನ್ಯೂಕ್ಲಿಯೋಟೈಡ್. ಇಲ್ಲಿ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಬಂದು 3' ಹೈಡ್ರಾಕ್ಸಿಲ್ ಎಂಡಿಗೆ ಬೈಂಡ್ ಆಗ್ತದೆ. ಸೊ ಇಯರ್ ಅಗೇನ್ ದಿಸ್ ಈಸ್ ಅ ನ್ಯೂಕ್ಲಿಯೋಟೈಡ್, ಲಾಸ್ಟ್ ನ್ಯೂಕ್ಲಿಯೋಟೈಡ್ where its 3' hydroxyl end is free and not binded to any of what we called as not binded to any of the nucleotides. ಅದಕ್ಕೆ ಯಾವುದೇ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಡೆವಲಪ್ ಆದರೆ ಅದರದ್ದು ಎರಡು ಎಂಡ್ಸ್ ಇರ್ತಾವೆ. ಒಂದು ಎಂಡಿಗೆ ನಾವು 5' ಅಂತ ಬರಿತೀವಿ ಅಥವಾ 5p' ಅಂತ ಬರಿತೀವಿ. ದಟ್ ಈಸ್ 5' ಎಂಡ್ ಆಫ್ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಇನ್ನೊಂದು ಎಂಡಿಗೆ 3' ಹೈಡ್ರಾಕ್ಸಿಲ್ ಅಂತ ಬರಿತೀವಿ. 3OH ಬರೆದ್ರೆ 3' ಎಂಡ್, 5p ಬರೆದ್ರೆ 5' ಎಂಡ್. ಯಾವಾಗೂ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅದ ಅದು ಒಂದು ಪೊಲ್ಯಾರಿಟಿ ಒಳಗೆ ಇರ್ತದೆ. 5' ಎಂಡ್ ಒನ್ ಸೈಡ್ ಇದ್ದರೆ 3' ಎಂಡ್ ಅನದರ್ ಸೈಡ್ ಇರ್ತದೆ. ಆಲ್ವೇಸ್ ಒಂದು ನ್ಯೂಕ್ಲಿಯೋಟೈಡ್ ಬಂದು ಆ್ಯಡ್ ಆಗಬೇಕಂದ್ರೆ 5' ಎಂಡಿಗೆ ಆ್ಯಡ್ ಆಗೋದಿಲ್ಲ, ಯಾವಾಗಲೂ 3' ಹೈಡ್ರಾಕ್ಸಿಲ್ ಎಂಡಿಗೆ ಆ್ಯಡ್ ಆಗ್ತಿದೆ ಸ್ಟೂಡೆಂಟ್ಸ್. ಸೊ ಟು ಗ್ರೋ ಅ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ only from one side we can add the nucleotides. Always it is to the 3' hydroxyl. ಇವಾಗ ಇದು ಒಂದು 3' hydroxyl ಎಂಡ್ ಫ್ರೀ ಅದಂತ ಇಟ್ಕೊಳ್ರಿ. ಅದಕ್ಕೆ ಇನ್ನೊಂದು ನ್ಯೂಕ್ಲಿಯೋಟೈಡ್ದು 5' ಬಂದು ಇಟ್ ವಿಲ್ ಜಾಯ್ನ್ ಇಯರ್. ಇದ್ರದ್ದು 3 ನ್ಯೂಕ್ಲಿಯೋಟೈಡ್ ಅಗೇನ್ ಇಟ್ ಈಸ್ ಅವೈಲೇಬಲ್. ಸೊ ಈ ಥರ ಎರಡು ಪೊಲ್ಯಾರಿಟಿ ನಮಗೆ ಒಂದು DNA ಪಾಲಿನ್ಯೂಕ್ಲಿಯೋಟೈಡ್ ಚೈನಲ್ಲಿ ಬರ್ತದೆ ಸ್ಟೂಡೆಂಟ್ಸ್. ಒಂದು 5' ಎಂಡ್ ಅಂತೀವಿ, ಇನ್ನೊಂದಕ್ಕೆ 3' ಎಂಡ್ ಅಂತೀವಿ. ಸೊ ನಮಗೆ ಇವಾಗ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ DNA ಅಂದರೆ the building blocks of the DNA is made up of 3 component. ಒಂದನೇದು ನೈಟ್ರೋಜನ್ ಬೇಸ್. ನೈಟ್ರೋಜನ್ ಬೇಸ್ ಅಂದರೆ ನೈಟ್ರೋಜನ್ ಕಂಟೈನಿಂಗ್ ಹೆಟ್ರೋಸೈಕ್ಲಿಕ್ ರಿಂಗ್ಡ್ ಸ್ಟ್ರಕ್ಚರ್ಸ್ ಅದಾವ. ಬೇಸಿಕಲಿ ನೈಟ್ರೋಜನ್ ಬೇಸಸ್ ಎರಡು ಥರ ಅದಾವ, ಪ್ಯೂರಿನ್ಸ್ ಆ್ಯಂಡ್ ಪಿರಾಮಿಡಿನ್ಸ್. ಪ್ಯೂರಿನ್ಸ್ ಅಂದರೆ ವಿ ಹ್ಯಾವ್ ಇಯರ್ ದ ವಾಟ್ ವಿ ಕಾಲ್ as ಅಡೆನಿನ್ ಆ್ಯಂಡ್ ಗಾನಿನ್. ಮತ್ತು ಪಿರಾಮಿಡಿನ್ಸ್ ಅಂದರೆ ದೇರ್ ಆರ್ 2 ಟೈಪ್ಸ್, ದಟ್ ಈಸ್ ಅಡೆನಿನ್, ಗಾನಿನ್, ಸೈಟೋಸಿನ್. ಸೈಟೋಸಿನ್ ಮತ್ತು ಥೈಮಿನ್ ಅದಾವಲ್ಲ, ಪಿರಾಮಿಡಿನ್ಸ್ ಅದಾವ. ಇನ್ನು RNA ಒಳಗೆ ಥೈಮಿನ್ ಜಾಗಕ್ಕೆ ಯುರಾಸಿಲ್ ಡೆವಲಪ್ ಆಗಿರ್ತದೆ ಸ್ಟೂಡೆಂಟ್ಸ್. ಸೊ ಇದೇನಾಯಿತು, ದಿಸ್ ಈಸ್ ವಾಟ್ ವಿ ಗಾಟ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಸೊ ನಮ್ಗೆ ನೈಟ್ರೋಜನ್ ಬೇಸ್ ಅಂದ್ರೇನು, ಪೆಂಟೋ ಶುಗರ್ ಅಂದ್ರೇನು, ನೈಟ್ರೋಜನ್ ಬೇಸ್ಗೆ ಪೆಂಟೋ ಶುಗರ್ ಬೈಂಡ್ ಆದರೆ ನ್ಯೂಕ್ಲಿಯೋಸೈಡ್ ಫಾರ್ಮ್ ಆಗ್ತದೆ. ಈ ನ್ಯೂಕ್ಲಿಯೋಸೈಡ್ಗೆ ಒಂದು ಫಾಸ್ಫೇಟ್ ಗ್ರೂಪ್ ಬೈಂಡ್ ಆಯ್ತಂದರೆ ನ್ಯೂಕ್ಲಿಯೋಟೈಡ್ ಆಗ್ತದ. ಸೊ ಇದು ಬಿಲ್ಡಿಂಗ್ ಬ್ಲಾಕ್ ಅದ. ನೈಟ್ರೋಜನ್ ಬೇಸು ಪೆಂಟೋ ಶುಗರ್ದು ಫಸ್ಟ್ ಕಾರ್ಬನಿಗೆ ಬೈಂಡ್ ಆಗ್ತದೆ, ಮತ್ತು ಫಾಸ್ಫೇಟ್ ಗ್ರೂಪ್ ಏನದ ಇಟ್ ಇಸ್ ಗೋಯಿಂಗ್ ಟು ಬೈಂಡ್ ಟು ದ 5th ಕಾರ್ಬನ್ ಆಫ್ ದ ಪೆಂಟೋ ಶುಗರ್. ಇದು ಟುಗೆದರ್ ಆಗಿ ಇಷ್ಟೂ ಏನಾಗುತ್ತೆ, ದೇ ಗೋಯಿಂಗ್ ಟು ಡೆವಲಪ್ ದೆಮ್ಸೆಲ್ಫ್ ಆಸ್ ಎ ಪಾಲಿನ್ಯೂಕ್ಲಿಯೋಟೈಡ್. ಓಕೆ, ಫಸ್ಟ್ ನ್ಯೂಕ್ಲಿಯೋಟೈಡ್ ಚೈನ್ ಬಂತು. ಹಿಯರ್ ವಿ ಗಾಟ್ ದ ನ್ಯೂಕ್ಲಿಯೋಟೈಡ್ ಚೈನ್. ಈ ನ್ಯೂಕ್ಲಿಯೋಟೈಡ್ ಚೈನಲ್ಲಿ ನಾವು ಏನಾಗುತ್ತೆ, ಸೊ ಟು ದ ಫಸ್ಟ್ ನ್ಯೂಕ್ಲಿಯೋಟೈಡ್ ಚೈನ್ದು 3' ಹೈಡ್ರಾಕ್ಸಿಲ್ ಎಂಡ್ಗೆ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಚೈನ್ ವಿತ್ ದ 5' ಗ್ರೂಪ್ ಕಮ್ಸ್ ಆ್ಯಂಡ್ ಅಟ್ಯಾಚಸ್.
ಸೊ ಇಲ್ಲಿ ಎರಡನೇ ನ್ಯೂಕ್ಲಿಯೋಟೈಡ್ ಚೈನಲ್ಲಿ ಇರ್ತಕ್ಕಂಥ 3' ಅಡ್ರಾಕ್ಸಿಲ್ ಎಂಡ್ಗೆ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಬಂದು ಅಟ್ಯಾಚ್ ಆಗೋದಕ್ಕೆ ನಾವು ಈ ಥರ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಟ್ಯಾಚ್ ಆಗ್ತಾ ಹೋಗ್ತವೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಯರ್ ಈಸ್ ಫಾಸ್ಫೋಡೈಎಸ್ಟರ್ ಬಾಂಡ್. ಎರಡು ನ್ಯೂಕ್ಲಿಯೋಟೈಡ್ಗಳ ಮಧ್ಯೆ ಒಂದು ಸ್ಪೆಷಲೈಸ್ಡ್ ಬಾಂಡ್ ಡೆವಲಪ್ ಆಗ್ತದೆ, ದಟ್ ಇಸ್ ಕಾಲ್ಡ್ ಆಸ್ ಫಾಸ್ಫೋಡೈಎಸ್ಟರ್ ಬಾಂಡ್. Further about the polynucleotide chain and the phosphodiester bond we will discuss in next class, students. Thank you. So today's assignment andre you need to completely write down nucleosides of the DNA and RNA. First ನೀವು ಒಂದು ಪೆಂಟೋ ಶುಗರ್ ಅಂದರೆ ಹೆಂಗಿರ್ತದೆ, ನೀವು ನೈಟ್ರೋಜನ್ ಬೇಸಸ್ ಆಲ್ರೆಡಿ ಓದ್ಕೊಂಡಿರಿ. ನೈಟ್ರೋಜನ್ ಬೇಸ್ ಮತ್ತು ಪೆಂಟೋ ಶುಗರ್ ಬೈಂಡ್ ಆದರೆ ನ್ಯೂಕ್ಲಿಯೋಸೈಡ್ ಬರ್ತದೆ, ನ್ಯೂಕ್ಲಿಯೋಸೈಡ್ಗೆ ಫಾಸ್ಫೇಟ್ ಬೈಂಡ್ ಆದರೆ ನ್ಯೂಕ್ಲಿಯೋಟೈಡ್ ಬರ್ತದೆ. NCERT ಒಳಗೆ ಒಂದು ಪ್ಯಾರಾ ಅದ, ಇದು ಆ ಪ್ಯಾರಾ ಹೆಂಗೆ ಕೊಟ್ಟಾರೆ ಎಕ್ಸಾಕ್ಟ್ ನನಗೆ ಹಾಗೆ ಬರೆದ್ಬಿಟ್ಟು ಅಸೈನ್ಮೆಂಟ್ ಹಾಕಬೇಕು ಸ್ಟೂಡೆಂಟ್ಸ್. ಥ್ಯಾಂಕ್ ಯು.